ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಭಕ್ತಿ ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ. ಓಂ ಶ್ರೀ ಗುರು ಬಸವಲಿಂಗಾಯ. ಸರ್ವರಿಗೂ ಶರಣು ಶರಣಾರ್ಥಿ. ವಿಶ್ವಸಂಸ್ಥೆ ತನ್ನ ಒಂದು ವರದಿಯಲ್ಲಿ ಮೊನ್ನೆ 2023ನೇ ಇಸ್ವಿ ಅತ್ಯಂತ ಬಿಸಿಯ ವರ್ಷ, ಹಾಟ್ ಇಯರ್ ಅಂತ ಹೇಳಿ ಅಂದ್ರೆ ಮೊನ್ನೆ ಅವರು ಭಾಷಣ ಮಾಡ್ತಾ ಹೇಳ್ತಾ ಇದ್ದರು, ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರು, ಭೂಮಿಯ ಸರಾಸರಿ ತಾಪಮಾನ 15 ಡಿಗ್ರಿ ಇರಬೇಕು ಆರೋಗ್ಯವಾಗಿರ್ಬೇಕಂದ್ರೆ. ಈಗ ನಮಗೆ ಹೆಂಗ್ ಜ್ವರ ಬರಬಾರ್ದು, ಆರಾಮಾಗಿರ್ಬೇಕಂದ್ರೆ 37 ಡಿಗ್ರಿ, 36ರಿಂದ 37 ಡಿಗ್ರಿ ಇರ್ಬೇಕು ಅಂತ ಇದೆ. 38ಕ್ಕೆ ಹೋಯ್ತು, 39ಕ್ಕೆ ಹೋಯ್ತು ಅಂದ್ರೆ ಜ್ವರ ಜಾಸ್ತಿ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಹಂಗೆ ಭೂಮಿಗೆ ಸರಾಸರಿ ತಾಪಮಾನ 15 ಡಿಗ್ರಿ ಇರ್ಬೇಕು ಅಂತ. ಅಂದ್ರೆ ಇದ್ರ ಅರ್ಥ ಮಾಡ್ಕೋಬೇಕು ನೀವು. ಒಂದ್ ಕಡೆ ಭೂಮಿಯಲ್ಲಿ 55 ಡಿಗ್ರಿ ಇರುತ್ತೆ. ಈ ನಮ್ಮ ರಾಜಸ್ಥಾನ, ದಕ್ಷಿಣ ಅಂದ್ರೆ ಆಫ್ರಿಕಾ ಖಂಡಗಳ ದೇಶಗಳು, ಅಲ್ಲೆಲ್ಲ ಬೇಸಿಗೆ ಕಾಲದಲ್ಲಿ 50 ಡಿಗ್ರಿಯಿಂದ 55 ಡಿಗ್ರಿವರೆಗೆ ಇರುತ್ತೆ. 55 ಡಿಗ್ರಿ ಅಂದ್ರೆ ಗೊತ್ತಾಗತ್ತಾ ನಿಮಗೆ? ಕಲ್ಪನೆ ಬರುತ್ತಾ? ನೀರು ಕುದಿಯುತ್ತಲ್ಲ, 100 ಡಿಗ್ರಿ ನೀರು ಕುದಿಯುತ್ತೆ, ಹೌದಾ ಇಲ್ವಾ? ಅದೆಲ್ಲರಿಗೂ ಗೊತ್ತಿದೆ. ಈಗ ಸ್ನಾನಕ್ಕಿಂತ ಜಾಸ್ತಿ ಬಿಸಿ 55 ಡಿಗ್ರಿ ಅಂದ್ರೆ. ಈಗ ನಿಮಗೆ ಸ್ನಾನ ಕೊಟ್ಟಿದ್ವಲ್ಲ ಇವತ್ತು ಸ್ನಾನ ಮಾಡಿದಾರೆ ಬಹಳ ಜನ. ಸ್ನಾನ ಮಾಡಿದ್ರೆ ಸ್ವಲ್ಪ ತಣ್ಣೀರು ಕುಡಿಸ್ಕೋಬೇಕು ಅನ್ನಿಸ್ತು ನನಗಂತೂ. ಕೂಡಿಸ್ಕೊಂಡೆ ನಾನು, ನೀವು ಕೂಡಿಸ್ಕೊಂಡ್ರಲ್ಲೋ ಗೊತ್ತಿಲ್ಲ. ಇದಕ್ಕಿಂತ ಬಿಸಿ 55 ಡಿಗ್ರಿ ಅಂದ್ರೆ ಮುಟ್ಟಕ್ಕಾಗಲ್ಲ ಕೈಯಲ್ಲಿ. ಅದು ಕುದಿತಾ ಇರಲ್ಲ, ಕೈಯಲ್ಲಿ ಮುಟ್ಟಕ್ಕಾಗಲ್ಲ, ಅಷ್ಟು ನೀರು ಬಿಸಿ ಇರ್ತದೆ. ಒಟ್ಟಾರೆ ವಾತಾವರಣದಲ್ಲಿ 50 ಡಿಗ್ರಿ ಸೆಲ್ಸಿಯಸ್ ಮೇಲೆ ಹೋಯ್ತಂದ್ರೆ ಮನುಷ್ಯನಿಗೆ ಬದುಕೋದು ಕಷ್ಟ. ಅಂದ್ರೆ ಹೊರಗಡೆ ಹೋಗಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. 6 ಗಂಟೆಗೆನೆ, ಈಗ ಉತ್ತರ ಭಾರತದಲ್ಲಿ ನಾನು ನೋಡಿದ್ದೀನಿ, 6 ಗಂಟೆಗೆ ಶುರು ಆಗ್ಬಿಡುತ್ತೆ. 5:45, 6 ಗಂಟೆಗೆ ಹರಿದ್ವಾರಕ್ಕೆ ಹೋಗಿದ್ವಿ ನಾವು ಜೂನ್ ತಿಂಗಳಲ್ಲಿ. ಇಷ್ಟೊತ್ತಿನಲ್ಲಿ 4 ಗಂಟೆಗೂ ಫ್ಯಾನ್ ಬೇಕಲ್ಲಿ. 4 ಗಂಟೆ, 4:15, 5 ಗಂಟೆಗೂ ಫ್ಯಾನ್ ಬೇಕು. ಕಲ್ಕತ್ತಾ ಆ ಕಡೆ ಎಲ್ಲ. ಸಿಕ್ಕಿಂಗೆ ಹೋಗಿದ್ವಿ ಹೋದ್ಸಾರಿ ಮೇ ತಿಂಗಳ, ಅವಾಗ್ಲೂ ಹಂಗೇನೆ ಫ್ಯಾನ್ ಇರ್ಲೇಬೇಕು. ಅಷ್ಟು ಅಂದ್ರೆ ಸಿಕ್ಕಿಂ ಅಂದ್ರೆ ಎತ್ತರವಾದ ಪ್ರದೇಶ, ನೋಡಿದ್ರೆ ಅಲ್ಲೂ ಶೆಕೆ ಇತ್ತು. ತುಂಬಾ ಎತ್ತರವಾದ ಪ್ರದೇಶದಲ್ಲಿ ಚಳಿ ಇತ್ತು, ಅದು ಸಾಮಾನ್ಯ ಎತ್ತರವಾದ ಪ್ರದೇಶದಲ್ಲಿ ಶೆಕೆ ಇತ್ತು. 4 ಗಂಟೆಗೆ ಸೂರ್ಯೋದಯ, ಅಲ್ಲಿ 4 ಗಂಟೆಗೆ ಎಬ್ಬಿಸ್ತಾರಲ್ಲಿ. 5 ಗಂಟೆಗೆ ನಾವ್ ಹೆಂಗೆ ಎಬ್ಬಿಸ್ತೀವಲ್ಲ, 4 ಗಂಟೆಗೆ. ಅಂದ್ರೆ ಒಂದ್ ಕಡೆ 55 ಡಿಗ್ರಿ ಇರುತ್ತೆ. ಇನ್ನು ಊಟಿ ಇಂಥ ಪ್ರದೇಶದಲ್ಲಿ ಇಂಥ ಕಾಲದಲ್ಲೂ ಕೂಡ, ಈ ಮಾರ್ಚ್ ತಿಂಗಳು ನಮ್ಗಿಲ್ಲಿ ಶೆಕೆ ಆಗ್ತಿದೆಯಲ್ಲ, ಊಟಿಗೆ ಹೋದ್ರೆ ನೀವು ಹಿಮಾಲಯದ ಎತ್ತರದ ಪ್ರದೇಶಕ್ಕೆ ಹೋದ್ರೆ ಇವತ್ತು ಅಲ್ಲಿ ಚಳಿ ಇರ್ತದೆ. ಬಿಸಿನೀರೇ ಬೇಕು ಅಂತ ಅನ್ಸುತ್ತೆ ಕುಡಿಯಕ್ಕೆ, ಸ್ನಾನಕ್ಕೂ ಬಿಸಿನೀರು ಬೇಕು ಅನ್ಸುತ್ತೆ, ಚಳಿ ಅನ್ಸುತ್ತೆ. ನಮ್ಮ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಇದಾವಲ್ಲ, ಅಲ್ಲೂ ಚಳಿ ಅನ್ಸುತ್ತೆ. ಇನ್ನು ಮಧ್ಯದಲ್ಲಿದ್ದೀವಿ ನಾವು. ಈ ನಮ್ಮ ಈ ಪ್ರದೇಶ ಏನಿದೆ, ಮಹಾಮನೆ, ಸಮುದ್ರ ಮಟ್ಟದಿಂದ 1,500 ಡಿಗ್ರಿ, 2,000 ಡಿಗ್ರಿ, 2,000 ಅಡಿ ಎತ್ತರ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ನಮಗೆ ತಂಪು ಅನಿಸ್ಬೇಕು. ಮೊದ್ಲು ನಮಗೆ ಹೋದ ವರ್ಷ, ಆಚೆ ವರ್ಷ
ಮೊದಲೆಲ್ಲ ಅಂದ್ರೆ ಇವನ್ 4-5 ವರ್ಷದ ಕೆಳಗೆ ನಮಗೆ ಫ್ಯಾನ್ ಹಾಕ್ಸಿರ್ಲಿಲ್ಲ ನನ್ನ ರೂಮಿಗೆ. ಈಗಲೂ ನಾನು ಫ್ಯಾನ್ ಹಾಕೊಳ್ಳೋದು ಕಡಿಮೆ, ರಾತ್ರಿ ತುಂಬಾ ಕಡಿಮೆ. ಬಿಸಿನೀರು ಕುಡಿತಾ ಇದ್ವಿ ಬೆಳಿಗ್ಗೆ ಹೊತ್ತು, ಉಗುರು ಬೆಚ್ಚ ನೀರು ಕುಡಿತಾ ಇದ್ವಿ. ಇವತ್ತು ನನಗೆ ಬಿಸಿನೀರು ಕುಡಿಯಕ್ಕೆ ಆಗ್ಲಿಲ್ಲ, ತಣ್ಣೀರೇ ಕುಡಿದು ಬಂದೆ. ಹಿತ ಅನ್ನಿಸ್ತು ತಣ್ಣೀರೇನೆ. ಅಂದ್ರೆ ಸೆಕೆ ಜಾಸ್ತಿ ಆಗ್ತಾ ಇದೆ, ಬರ್ತಾ ಬರ್ತಾ ಬಿಸಿ ಜಾಸ್ತಿ ಆಗ್ತಾ ಇದೆ ಭೂಮಿನಲ್ಲಿ. ಏನು ಎಷ್ಟು ಜಾಸ್ತಿ ಆಗಿದೆ? 15 ಡಿಗ್ರಿ ಇರ್ಬೇಕಲ್ಲ ಸರಾಸರಿ, ಅದು 1.45. ಅಂದ್ರೆ ಇನ್ನೊಂದು 0.65 ಜಾಸ್ತಿ ಆದ್ರೆ 1.5 ಡಿಗ್ರಿ ಜಾಸ್ತಿ ಆದಂಗೆ. 1.5 ಡಿಗ್ರಿ ಜಾಸ್ತಿ ಆದ್ರೆ ಏನಾಗತ್ತೆ? ಹೋದ ವರ್ಷನೇ ಆಯ್ತು, ಮೋಡಗಳು ಸ್ಫೋಟ ಆಗತ್ತೆ. ಎಲ್ಲಿ ಮಳೆ ಬರ್ಬೇಕೋ ಅಲ್ಲಿ ಬರಲ್ಲ. ನಮಗೆ ಮಳೆ ಬರ್ಲಿಲ್ಲ, ನಮಗೆ ತುಂಬಾ ಕಡಿಮೆ ಆಯ್ತು. ಈ ಮಳೆ ಸುರಿಸಿ ಮೋಡ ಮುಂದಕ್ಕೆ ಹೋಗ್ಬೇಕಾಗಿತ್ತಲ್ಲ ಹಿಮಾಲಯದ ಕಡೆಗೆ. ಈಗ ಪೂರ್ವದಲ್ಲಿ ಹುಟ್ಟುತ್ತೆ ಮುಂಗಾರು, ಪಶ್ಚಿಮ ಮಾರುತಗಳು ಅಂತ ಕಾಣುತ್ತೆ, ಅಥವಾ ಪೂರ್ವದ ಮಾರುತಗಳು ಆ ಕಡೆ ಹುಟ್ಟಿ ನಮ್ಮ ಕಡೆಗೆ ಬಂದು ಉತ್ತರಕ್ಕೆ ಹೋಗುತ್ತೆ, ಅಂದ್ರೆ ಹಿಮಾಲಯದ ಕಡೆಗೆ ಪ್ರಯಾಣ ಮಾಡುತ್ತೆ. ನಮ್ದು ಇಲ್ಲಿ ಸುರಿಬೇಕಾದ ಮಳೆ ಸುರಿದು ಹೋಗ್ಬಿಟ್ರೆ, ಯಾಕೆ ಒಂದು ಮೋಡದಲ್ಲಿ ಸುಮಾರು 5 ಲಕ್ಷ ಲೀಟರ್ಗಿಂತ ಜಾಸ್ತಿ ನೀರಿರುತ್ತೆ. ಒಂದು ಮೋಡದಲ್ಲಿ, ಒಂದೇ ಒಂದು ಮೋಡದಲ್ಲಿ ಲಕ್ಷಾಂತರ ಮೋಡಗಳು ಬರ್ತವೆ. ಅಂಥದ್ರಲ್ಲಿ ಒಂದು ಮೋಡದಲ್ಲಿ 5 ಲಕ್ಷ ಲೀಟರ್ಗಿಂತ ಜಾಸ್ತಿ ನೀರಿರ್ತದೆ. ಆ ನೀರನ್ನ ಸುರಿಸ್ಬೇಕದು. ಸುರಿಸಿ ಮುಂದಕ್ಕೆ ಹೋದ್ರೆ ಸ್ಫೋಟ ಆಗಲ್ಲ. ಒಂದ್ ವೇಳೆ ಸುರಿಸ್ಲಾರ್ದೆ ಮುಂದಕ್ಕೆ ಹೋದ್ರೆ, ಉತ್ತರಾಖಂಡದಲ್ಲಿ ಇದ್ದಕ್ಕಿದ್ದಂಗೆ ಮೋಡ ಸ್ಫೋಟ ಆಯ್ತು. ಸಿಕ್ಕಿಮಲ್ಲಿ ಮೋಡ ಸ್ಫೋಟ ಆಯ್ತು ಹೋದ ವರ್ಷ. ಒಂದು ಸರೋವರ ಸಿಕ್ಕಾಪಟ್ಟೆ ತುಂಬಿ ಪ್ರವಾಹ ಬಂದ್ಬಿಡ್ತು. ಸೈನಿಕರುಗಳೇ ಕೊಚ್ಕೊಂಡು ಹೋಗ್ಬಿಟ್ರು, ಸೈನಿಕರಿಗೆ ವಾಹನಗಳು ಕೊಚ್ಕೊಂಡು ಹೋಗ್ಬಿಟ್ರು. ನೀವು ಹೋದ ವರ್ಷ ಸುದ್ದಿ ಕೇಳಿದ್ರೆ ಇಲ್ವ? ಅಕ್ಟೋಬರ್ ನವೆಂಬರ್ ಅಲ್ಲಿ ಇರ್ಬೇಕು, 100 ಜನ ಕಾಣೆ ಆಗ್ಬಿಟ್ರು ಒಂದೇ ಒಂದು ರಾತ್ರಿ ಒಳಗೆ. ಹುಡ್ಕಕ್ಕೆ ಆಗ್ಲೇ ಇಲ್ಲ, ಕೆಲವರು ಸಿಗ್ಲೇ ಇಲ್ಲ. ಆ ಮಟ್ಟಕ್ಕೆ ನೀರು ಬಂದ್ಬಿಡ್ತು. ಕಾರಣ ಏನಪ್ಪಾ ಅಂದ್ರೆ, ಎಲ್ಲಿ ಮಳೆ ಆಗಬೇಕು ಆಗಲ್ಲ. ಇಲ್ಲಿ ಅತಿ ಉಷ್ಣ ಇರೋದ್ರಿಂದ, ಬಿಸಿ ಇರೋದ್ರಿಂದ ಕೆಳಗಡೆ ಇಳಿಯಲ್ಲ. ಆಮೇಲೆ ಮರಗಿಡಗಳು ಕಡಿಮೆ ಇರೋದ್ರಿಂದ ಕೆಳಗಡೆ ಇಳಿಯಲ್ಲ. ಒಂದ್ ವೇಳೆ ಮರಗಿಡಗಳು ಇದ್ರೂ ಕೂಡ ಭೂಮಿಯ ತಾಪಮಾನ ಜಾಸ್ತಿ ಇತ್ತು ಅಂದ್ರೆ ಮೋಡಗಳು ಕೆಳಗಡೆ ಇಳಿಯಲ್ಲ. ಈಗ ಅರಬ್ ಕಂಟ್ರೀಸ್ ಅಲ್ಲಿ ಮಳೆ ತುಂಬಾ ಕಡಿಮೆ ಅಂತ ಹೇಳ್ತೀವಿ, ಯಾಕಂದ್ರೆ ಅಲ್ಲಿ ಉಷ್ಣ ಇದೆ, ಕೆಳಗಡೆ ಇಳಿಯಲ್ಲ. ಊಟಿ, ಮುಳ್ಳಯ್ಯನಗಿರಿ ಆ ಕಡೆ ಜಾಸ್ತಿ ಮಳೆ ಆಗತ್ತೆ. ನೀವು ಗೊತ್ತು, ಎಲ್ಲಿ ಗುಡ್ಡ ಪ್ರದೇಶಗಳು, ಪರ್ವತ ಪ್ರದೇಶಗಳಿರುತ್ತೋ, ಉಳುವಿ, ಅಲ್ಲೆಲ್ಲ ಮಳೆ ಜಾಸ್ತಿ ಆಗತ್ತೆ. ಕಾರಣ ಏನಂದ್ರೆ ತಂಪು ಜಗ್ಗತ್ತೆ ಅಲ್ಲಿ, ಅಥವಾ ಮೋಡಗಳಿಗೂ ಪರ್ವತ ಪ್ರದೇಶಗಳಿಗೆ ಬಂದು ಡಿಕ್ಕಿ ಹೊಡೆದು ಅಲ್ಲಿ ಮಳೆಗಳನ್ನು ಸುರಿಸುತ್ತೆ ಅಂತ ಹೇಳ್ತೀವಿ ನಾವು. ಆ ತರ ಸಾಧ್ಯತೆಗಳಿರುತ್ತೆ. ಇವಾಗ ನಾವು ಅಸಮತೋಲನ ಮಾಡ್ತಾ ಹೋದ್ರೆ, ಅಸಮತೋಲನ ಮಾಡಕ್ ಕಾರಣ ಏನು? ಉಷ್ಣತೆ ಜಾಸ್ತಿ ಆಗ ಕಾರಣ ಏನು? ಅಂತರ್ಜಲ ಮಟ್ಟ ಕಡಿಮೆ ಆಗಿದೆ ಭೂಮಿನಲ್ಲಿ. ಅಂದ್ರೆ ಎಲ್ಲ ಕಡೆ ನಾವು ಡಾಂಬರು, ಸಿಮೆಂಟು, ಕಾಂಕ್ರೀಟ್ ನಿರ್ಮಾಣ ಮಾಡಿಬಿಟ್ರೆ, ಆಮೇಲೆ ಹುತ್ತಗಳಿಲ್ಲ, ಆಮೇಲೆ ರಸಗೊಬ್ಬರಗಳು ಹಾಕಿ ಮಣ್ಣು ಗಟ್ಟಿಯಾಗಿದೆ, ಎರೆಹುಳಗಳೆಲ್ಲ ಸತ್ತೋಗಿದಾವೆ ಅಥವಾ ಒಳಗಡೆ ಹೊರಟೋಗಿದಾವೆ ಅಂದಾಗ ಮಣ್ಣು ಲೂಸ್ ಆಗೋದಿಲ್ಲ, ಮಣ್ಣು ಸಡ್ಲ ಆಗಲ್ಲ. ಮಣ್ಣು ಸಡ್ಲ ಆಗದಿದ್ದಾಗ ಹೊಲದಲ್ಲೂ ಕೂಡ ನೀರಿಂಗಲ್ಲ. ರಸ್ತೆಗಳಲ್ಲಿ, ಮನೆಗಳ ಮೇಲೆ, ನಗರ ಪ್ರದೇಶದಲ್ಲಿ ನೀರಿಂಗ ದೂರ ಉಳಿತು. ಹೊಲದಲ್ಲೂ ಕೂಡ ನೀರಿಂಗ್ತಾ ಇಲ್ಲ. ಸಾವಯವ ಕೃಷಿ ಮಾಡಿದ್ರೆ, ನೈಸರ್ಗಿಕ ಕೃಷಿ ಮಾಡಿದ್ರೆ ಮಾತ್ರ ಹೊಲದಲ್ಲಿ ನೀರಿಂಗತ್ತೆ. ಇಲ್ಲೇ ಹೋದ್ರೆ ನೀರ್ ಹಿಂಗಲ್ಲ. ಎಲ್ಲೆಲ್ಲಿ ಬೀಳುತ್ತೋ ನೀರು ಅಲ್ಲಲ್ಲೇ ಹಿಂಗ್ ಬಿಟ್ರೆ, ಈ ಹುತ್ತಗಳಿದಾವೆ, ನಮ್ಮ ಹೊಲದಲ್ಲಿ ಹುತ್ತಗಳಿದಾವೆ, ನೋಡಿದಿರಲ್ಲ ನೀವೆಲ್ಲ, ಹೊಲ ಗಮನಿಸಿ ನೀವು. ಒಂದು 7-8 ಹುತ್ತಗಳು ಸಿಗ್ತಾವೆ ನಮ್ಮ ಹೊಲದಲ್ಲಿ. ಅದೇ ಅಕ್ಕಪಕ್ಕದ ಹೊಲಗಳಲ್ಲಿ ಹುತ್ತ ಇಲ್ಲ. ಕಾರಣ ಏನು ಅಂದ್ರೆ, ಅವರು ಪೆಸ್ಟಿಸೈಡ್ಸ್ ಹೊಡಿತಾರೆ, ಗೊಬ್ಬರ ಹಾಕ್ತಾರೆ, ಪೆಸ್ಟಿಸೈಡ್ಸ್ ಹೊಡಿತಾರೆ, ಕಳೆನಾಶಕಗಳನ್ನ ಹೊಡೆದಾಗ, ವೀಡ್ ಸೈಡ್ಸ್ ಅಂತ ಹೇಳ್ತಾರೆ ಕಳೆನಾಶಕಗಳಿಗೆ, ಅಲ್ಲಿ ಗೆದ್ಲು ಸತ್ತೋಗ್ಬಿಡುತ್ತೆ. ಗೆದ್ಲು ಸತ್ತೋಗ್ತವೆ, ಹಾವೇ ಸತ್ತೋಗ್ತವೆ ಎಷ್ಟೋ ಸರಿ. ಆ ವಿಷಯಕ್ಕೆ ಹಾವೇ ಸತ್ತೋಗ್ತವೆ. ಗೆದ್ಲಿಲ್ಲ, ಹಾವಿಲ್ಲ ಅಂದಾಗ ಭೂಮಿ ಚೆನ್ನಾಗಿರಲ್ಲ. ಹುತ್ತ ಕಟ್ಟಲ್ಲ ಅಂದ್ಮೇಲೆ ನೀರು ಹಿಂಗಲ್ಲ.
ಇದರಿಂದ ಭೂಮಿ, ಆಮೇಲೆ ಬೋರ್ವೆಲ್ ಅದಕ್ಕೆ ಉಲ್ಟಾ ಏನ್ ಮಾಡ್ತೀವಿ, ನೀರ್ ಹಿಂಗ್ಸಲ್ಲ, ಉಲ್ಟಾ ಬೋರ್ವೆಲ್ ಕೊರೆದು ನೀರ್ ತೆಗಿತೀವಿ. ಭೂಮಿಯ ತಾಪಮಾನ ಹೆಚ್ಚಾಗೇ ಆಗತ್ತೆ, ಅನಿವಾರ್ಯ. ಮುಂದೆ ಎಂತೆಂತ ದಿನಗಳನ್ನು ನಾವು ನೋಡ್ಬೇಕಾಗಿದೆಯೋ ಹೇಳಕ್ ಬರಲ್ಲ. ಎಂತೆಂತ ಸುನಾಮಿಗಳು, ಅಂದ್ರೆ ಸಮುದ್ರದಲ್ಲಿ ನೀರು ಕಾದು ಸುನಾಮಿ ಬರೋ ಸಾಧ್ಯತೆ ಇರುತ್ತೆ. 2004 ಡಿಸೆಂಬರ್ನಲ್ಲಿ ಒಂದು ಸುನಾಮಿ ಬಂದಿತ್ತು. ಎಷ್ಟು ದೊಡ್ಡ ದೊಡ್ಡ ಅಲೆಗಳು ಬಂದ್ವು ಅಂದ್ರೆ ಸುಮಾರು 12 ಅಡಿಯಿಂದ 15 ಅಡಿ ಎತ್ತರದವರೆಗೆ. ಅಂದ್ರೆ 2ನೇ ಅಂತಸ್ತಲ್ಲಿದ್ದವರು ಸತ್ತೋದ್ರು. 2ನೇ ಅಂತಸ್ತಿಗೆ ನೀರು ಬಂದು ಅಲ್ಲಿ ರೂಮಲ್ಲಿ ಮಲಗಿದ್ದವ್ರಿಗೆ ಅಪಾಯ ಆಯ್ತು, ಸತ್ತೋದ್ರು. ಇನ್ನು 1ನೇ ಅಂತಸ್ತಲ್ಲಿದ್ದವರು ಮತ್ತು ಹೊರಗಡೆ ಅಡ್ಡಾಡ್ತಿದ್ದವ್ರು 3 ಕಿಲೋಮೀಟರ್ ದೂರದಲ್ಲಿ, ಕೆಲವು ಕಡೆ ಸಮುದ್ರದಲ್ಲಿ 3 ಕಿಲೋಮೀಟರ್ ಮುಂದಕ್ಕೆ ಬಂತು ಸುನಾಮಿ. ಅಲ್ಲೆಲ್ಲ ಕೊಚ್ಕೊಂಡು ಹೋದ್ರು. ಸುಮಾರು ಎಲ್ಲಾ ದೇಶಗಳಲ್ಲಿ ಸತ್ತವ್ರ ಸಂಖ್ಯೆ, ಭಾರತ, ಶ್ರೀಲಂಕಾ, ಇಂಡೋನೇಷ್ಯಾ, ಅಲ್ಲೆಲ್ಲ ಸಮುದ್ರ ದಂಡೆಗಳಲ್ಲಿ ಸತ್ತಂತ ಜನರದ್ ಲೆಕ್ಕ ಹಾಕಿದ್ರೆ 3 ಲಕ್ಷದ ಹತ್ತತ್ರ ಬಂತು. ಕೆಲವೇ ತಾಸುಗಳಲ್ಲಿ, 3-4 ತಾಸಲ್ಲಿ 3 ಲಕ್ಷಕ್ಕಿಂತ ಹೆಚ್ಚು ಜನ ಸತ್ತು ಹೋಗ್ಬಿಟ್ರು. ಅದಕ್ಕೆ ಯಾವ ಹಂತಕ್ಕೆ ನಾವು ತಲುಪ್ತೀವಿ, ಸೃಷ್ಟಿ ಯಾವಾಗ ನಮ್ಮನ್ನು ಏನ್ ಮಾಡತ್ತೋ ಹೇಳಕ್ ಬರಲ್ಲ. ನಾವೇನು ಆಗದೇ ಇಲ್ಲ ಅಂತ ನಾವು ಇರ್ತೀವಿ, ಅದು ಯಾವಾಗ ಏನ್ ಘಟಿಸುತ್ತೋ ಸಂಭವಿಸುತ್ತೋ ಗೊತ್ತಿಲ್ಲ. ಆವಾಗ ನೀವು ಕೇಳ್ಬೋದು, ಹಾಗಾದ್ರೆ ಕೈಗಾರಿಕಾ ಕ್ರಾಂತಿ, ವೈಜ್ಞಾನಿಕ ಕ್ರಾಂತಿ ಆಗದೆ ಹೋಗಿದ್ರೆ ಏನು ಆಗ್ತಿರ್ಲಿಲ್ವ, ಪ್ರಳಯ ಆಗ್ತಿರ್ಲಿಲ್ಲ ಅಂತ ಏನು ಹೇಳಕ್ಕಾಗಲ್ಲ. ನಾವ್ ಏನೇ ಮಾಡದೆ ಹೋದ್ರೂ ಕೂಡ ಅಗ್ನಿಪರ್ವತಗಳ ಸ್ಫೋಟ ಆಗ್ಬೋದು. ಅಗ್ನಿಪರ್ವತಗಳು ಯಾವಾಗ ಸ್ಫೋಟ ಆಗಿ ಉಷ್ಣತೆಯನ್ನು ಹೆಚ್ಚು ಮಾಡ್ತವೆ ಹೇಳಕ್ ಬರಲ್ಲ. ಸೃಷ್ಟಿಕ್ರಿಯೆಯಲ್ಲಿ ಯಾವಾಗ ಏನ್ ನಡಿಬೇಕಾಗಿರುತ್ತೋ ನಡೀತಾನೆ ಇರ್ತದೆ. ಈಗ ನಮ್ಮನ್ನ ನಾವು ಬೈಕೊಂಡು ಕೈಗಾರಿಕಾ ಕ್ರಾಂತಿ ಮಾಡ್ಬಿಟ್ವಿ, ವೈಜ್ಞಾನಿಕ ಕ್ರಾಂತಿ ಮಾಡ್ಬಿಟ್ವಿ, ಮನುಷ್ಯ ಹಾಳಾಗ್ತಿದ್ದಾನೆ, ಪ್ರಗತಿ ಸರಿ ಇಲ್ಲ, ಅಭಿವೃದ್ಧಿ ಆಗ್ಬಾರ್ದಾಗಿತ್ತು ಅನ್ಕೊಂಡ್ರೆ ಪ್ರಯೋಜನ ಇಲ್ಲ. ಇವಾಗ ಪ್ರಯೋಜನ ಇಲ್ಲ ಹಂಗ ಅನ್ಕೊಳ್ಳೋದ್ರಿಂದ. ಹಾಗಾದ್ರೆ ಏನ್ ಮಾಡ್ಬೇಕು? ಮುಂದಕ್ಕೆ ಬಂದ್ಬಿಟ್ಟಿದೀವಿ ನಾವು. ಈ ದಾರಿ ತಪ್ಪಿ ಎಲ್ಲೋ ಕಾಡಲ್ಲಿ ಹೋಗ್ತಾ ಇದೀವಿ, ನಡ್ಕೊಂಡು ಹೋಗ್ತಿದೀವಿ, ಒಂದು 50 ಕಿಲೋಮೀಟರ್ ಮುಂದಕ್ಕೆ ಬಂದ್ಬಿಟ್ವಿ, 60 ಕಿಲೋಮೀಟರ್ ಮುಂದಕ್ಕೆ ಬಂದ್ಬಿಟ್ವಿ. ಹಿಂದಕ್ಕೆ ಹೋಗಿ ನಮ್ಮ ಗುರಿ ಮುಟ್ಟಕ್ ಆಗಲ್ಲ, ಸತ್ತೋಗ್ಬಿಡ್ತೀವಿ ಹಿಂದಕ್ಕೆ ಹೋದ್ರೆ. ಹಾಗಾಗಿ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಉಪಾಯ ಮಾಡ್ಬೇಕು. ಇವಾಗ ನಾವು ಉಪಾಯ ಮಾಡಿ ಬದುಕ್ಬೇಕು, ಚೆನ್ನಾಗಿ ಬದುಕ್ಬೇಕು. ಸುಮ್ಮನೆ ಈಗೆಲ್ಲ ಬಹಳ ಜನ ಪರಿಸರವಾದಿಗಳು ಅವರು ಇವರು ಗಲಾಟೆ ಮಾಡ್ಕೊಂಡು ಬೈಕೊಂಡು, ನೀವು ಹಂಗ್ ಮಾಡಿದ್ರಿ ಹಿಂಗ್ ಮಾಡಿದ್ರಿ. ಹೌದು, ಏನ್ ಮಾಡೋದು? ಪ್ರಯೋಜನ ಇಲ್ಲ, ಬೈಯೋದ್ರಲ್ಲಿ ಅರ್ಥ ಇಲ್ಲ. ಹಾಗಾದ್ರೆ ಆಮೇಲೆ ಅಭಿವೃದ್ಧಿ ಎಲ್ರಿಗೂ ಬೇಕೇ ಬೇಕು. ನನಗೂ ಅಭಿವೃದ್ಧಿ ಬೇಕು, ನಿಮಗೂ ಅಭಿವೃದ್ಧಿ ಬೇಕು. ಭಿಕ್ಷುಕನು ಕೂಡ ನನಗೊಂದು ಒಳ್ಳೆ ಮನೆ ಬೇಕು ಅಂತ ಬಯಸ್ತಾನೆ. ಭಿಕ್ಷೆ ಬೇಡ್ಕೊಂಡು ತಿಂದ್ರು ಕೂಡ ನನಗೆ ಒಳ್ಳೆ ಸೂರು ಬೇಕು, ಸೋರ್ಬಾರ್ದು ನನ್ನ ಮನೆ. ಮಳೆ ಬಂದಾಗ, ಬೇಸಿಗೆನಲ್ಲಿ, ಚಳಿನಲ್ಲಿ ನನಗೆ ಬೆಚ್ಚನೆ ಮನೆ ಬೇಕು. ಬಿಸಿಲಿನಿಂದ ರಕ್ಷಣೆ ಪಡೆಯಕ್ಕೆ ಮನೆ ಬೇಕು. ಎಲ್ರಿಗೂ ಮನೆ ಬೇಕು. ಅದು ಪ್ರಗತಿ ಮಾತ್ರ ಆಗ್ಬಾರ್ದು ಅಂದ್ರೆ ಆಗಲ್ಲ. ಅದಕ್ಕೆ ಏನ್ ಮಾಡೋಣ? ಮನೆ ಕಟ್ಕೊಳ್ಳಿ. ಯಾರಿಗೆ ಶಕ್ತಿ ಇದೆ ಮನೆ ಕಟ್ಕೊಳ್ಳಿ. ಶಕ್ತಿ ಇಲ್ಲದಿದ್ದವರು ಆಶ್ರಮಗಳಲ್ಲಿ ಇರೋಣ. ನಾವು ನೀವೆಲ್ಲ ಮನೆ ಕಟ್ತಿದ್ರು ಆಶ್ರಮಗಳನ್ನ ಮನೆಗಿಂತ ದೊಡ್ಡದಾಗಿ ಕಟ್ಟಿದೀವಿ, ಅಲ್ಲೇ ವಾಸ ಮಾಡೋಣ. ಆದ್ರೆ ನೀರಿನ ವಿಷಯದಲ್ಲಿ, ಮರಗಿಡಗಳ ವಿಷಯದಲ್ಲಿ ಜಾಗೃತಿ ವಹಿಸೋಣ. ಎಲ್ಲೆಲ್ಲಿ ನೀರನ್ನು ಹಿಂಗ್ಸಕ್ ಸಾಧ್ಯ ಇದೆ ಒಳಗಡೆ, ಅಲ್ಲೆಲ್ಲ ನೀರು ಹಿಂಗ್ಸೋಣ. ನಾವು ಒಂದು 400 ಗಿಡ ಹಾಕಿದ್ವಿ ಈಗ ಒಂದು 4 ವರ್ಷದ ಕೆಳಗೆ. 350ರಿಂದ 400 ಗಿಡ ಹಚ್ಚಿದ್ವಿ ಅಕ್ಕಪಕ್ಕ ಶಾಲೆಗಳಲ್ಲೆಲ್ಲ. ಅವಾಗ ಏನ್ ಮಾಡಿದ್ವಿ ಅಂತಂದ್ರೆ, ಆ ಗಿಡಕ್ಕೆ ಗುಂಡಿ ಹೊಡೆಸ್ತಾರಲ್ಲ, ಅದನ್ನೇ ಜಾಸ್ತಿ ಹೊಡೆಸ್ಬಿಟ್ರು. ಚೆನ್ನಪ್ಪ ಅಂತ ಹೇಳೊಬ್ಬರ ಸೈನಿಕ ಆಳವಾಗಿ ಗುಂಡಿ ತೋಡಿಸ್ಬಿಡೋದು. ಆಳವಾಗಿ ಗುಂಡಿ ತೋಡ್ಸೋದ್ರಿಂದ ಏನಾಯ್ತು ಅಂದ್ರೆ, ಅಲ್ಲಿ ನೀರ್ ಹಿಂಗತ್ತೆ, ಅಲ್ಲಿ ನೀರ್ ನಿಲ್ಲುತ್ತೆ, ನೀರ್ ಹಿಂಗತ್ತೆ. ಈ ಭೂಮಿಗಂತೂ, ನಮ್ಮ ಭೂಮಿಗೆ ಗುಂಡಿಗಳನ್ನ ಮಾಡಿಸಿದ್ರೆ ಸಾಕು, ನೀರ್ ಹಿಂಗ್ ಬಿಡುತ್ತೆ. ಕಲ್ಲು ತುಂಬೋದು ಬೇಕಾಗಲ್ಲ. ಈಗ ಮರಗಳು ಹೆಚ್ಚು ಕಡಿಮೆ ಬದುಕೊಂಡಿದ್ದಾವೆ. ಒಂದು 40-50 ಹೋಗಿರ್ಬೋದು, ಒಂದು 300 ಗಿಡ ಅಂತೂ ಇರ್ಬೋದು ಅಂತ ಅನ್ಕೊಂತೀನಿ. ಅದಕ್ಕೆ ಈ ತರ ನಮ್ಮ ಕೈಲಿ ಏನೇನು ಸಾಧ್ಯವಾಗುತ್ತೋ ಮರಗಿಡಗಳನ್ನು ಬೆಳೆಸೋದು ನಿಟ್ಟಿನಲ್ಲಿ, ನೀರನ್ನು ಹಿಂಗಿಸೋದ್ ನಿಟ್ಟಿನಲ್ಲಿ ನಾವು ಪ್ರಯತ್ನಶೀಲರಾಗಬೇಕು. ಜೊತೆಗೆ ನಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳೋದಂದ್ರೆ ಬೆಳಗ್ಗೆ ಬೇಗ ಕೆಲಸ ಮಾಡ್ಕೋಬೇಕು. ಬಿಸಿಲಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು.
ಒಂದ್ ವೇಳೆ ಬಿಸಿಲಲ್ಲಿ ಕೆಲಸ ಮಾಡೋದಿದ್ರೆ ತಲೆ ಮೇಲೆ ತಣ್ಣೀರಿನ ಪಟ್ಟಿ ಹಾಕೊಂಡು ರೈತರುಗಳು ಬಟ್ಟೆ ಸುತ್ಕೊಂಡು ನೀರು ಚೆನ್ನಾಗಿ ಕುಡಿತಾ ಕೆಲಸ ಮಾಡಬೇಕು. ಈಗ ನಾವು ಈ ರೀತಿ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ನಮ್ಮ ಬದುಕನ್ನು ರೂಪಿಸ್ಕೊಳ್ಳೇಬೇಕು, ಅನಿವಾರ್ಯ. ನಾವು ಕಾಡು ಕಡಿದೆ ಹೋದ್ರು ಕೂಡ ಕಾಡ್ಗಿಚ್ಚು ಬಂದು ಕಾಡು ಹಾಳಾಗ್ಬೋದು, ಹಂಗೂ ಆಗ್ಬೋದು. ಅದಕ್ಕೆ ಪ್ರಕೃತಿನಲ್ಲಿ ಏನಾಗಿದೆಯೋ ಆಗಿರೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಗಿರೋದಕ್ಕೆ ಯಾರನ್ನ ದೂಷಣೆ ಮಾಡಿ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ. ಮುಂದೆ ನಾವೇನ್ ಮಾಡ್ಬೋದು, ಇವತ್ತಿನಿಂದನೇ ಏನ್ ಮಾಡಬಹುದು, ಒಳ್ಳೆ ಕೆಲಸ ತಂಪು ಮಾಡಿಸೋದಕ್ಕೆ, ಭೂಮಿ ತಂಪು ಮಾಡೋಕ್ಕೆ, ನಾವು ತಂಪಾಗಕ್ಕೆ ಏನ್ ಮಾಡ್ಬೋದು, ಈ ನಿಟ್ಟಿನಲ್ಲಿ ಎಲ್ಲರೂ ಆಲೋಚನೆ ಮಾಡಿ. ಸರ್ವರಿಗೂ ಶರಣ ಶರಣ.